ನಮ್ಮ ಸಮಾಜದಲ್ಲಿ ಪ್ರತಿಷ್ಠಿತ ಜನ ದಿನನಿತ್ಯ ಜನಸಾಮಾನ್ಯರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ಆದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಡಾರ್ಕ್ ಸೈಕಾಲಜಿಯನ್ನ ಉಪಯೋಗ ಮಾಡಿ ದಿನನಿತ್ಯ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡ್ತಾರೆ, ಆದ್ರೂ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ. ಅಷ್ಟೇ ಯಾಕೆ ನಮ್ಮ ಅಕ್ಕಪಕ್ಕ ಇರುವಂತವರೇ ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಹೇಗೆ ಅಂತೀರಾ? ತಮ್ಮ ಶಬ್ದಗಳಿಂದ ಭಾವನಾತ್ಮಕವಾಗಿ ಮಾನಸಿಕವಾಗಿ ಮಾತಾಡಿ ನಮ್ಮನ್ನ ಹರ್ಟ್ ಮಾಡ್ತಾರೆ. ಮತ್ತೆ ಈ ಸೈಕಲ್ ನಲ್ಲಿ ಉಪಯೋಗ ಆಗುವ ಎಲ್ಲಕ್ಕಿಂತ ಶಾರ್ಪ್ ಆಯುಧ ಯಾವುದು ಗೊತ್ತಾ? ಅದುವೇ ಡಾರ್ಕ್ ಸೈಕಾಲಜಿ. ನೋಡಿ, ಡಾರ್ಕ್ ಸೈಕಾಲಜಿ ಇದೊಂದು ಇಂತಹ ಟಾಪಿಕ್ ಆಗಿದೆ ಅಂದ್ರೆ ತುಂಬಾ ಜನ ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಪೇಡ್ ಕೋರ್ಸ್ ಮಾರಾಟ ಮಾಡುವವರು ಇದರ ಬಗ್ಗೆ ಮಾತಾಡಲು ಭಯ ಪಡ್ತಾರೆ. ಯಾಕಂದ್ರೆ ನೀವು ಇದನ್ನ ಕಲಿತ್ರೆ ಅವರ ಬಿಸ್ನೆಸ್ ಕ್ಲೋಸ್ ಆಗುತ್ತೆ, ಅವರ ಬಂಡವಾಳ ಆಚೆ ಬರುತ್ತೆ, ಮತ್ತೆ ಯಾರು ಕೂಡ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋದಿಲ್ಲ. ಮತ್ತೆ ನಿಮಗಿದು ಗೊತ್ತಾಗುತ್ತೆ, ಆತ್ಮೀಯರು ಯಾರು, ಹೊರಗಿನವರು ಯಾರು, ಮಿತ್ರ ಯಾರು, ಶತ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾರು ನಿಮ್ಮನ್ನ ಈಸಿಯಾಗಿ ಮೂರ್ಖರನ್ನಾಗಿ ಮಾಡೋದಿಲ್ಲ. ನೋಡಿ, ಪ್ರತಿದಿನ ಜನ ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾನೆ ಇದ್ದಾರೆ, ಆದರೆ ನಾವು ಇದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ನೀವು ಒಳ್ಳೆಯವರಾಗಿದ್ರೆ ಎಲ್ಲರೂ ಒಳ್ಳೆಯವರೇ ಆಗಿರೋದಿಲ್ಲ. ಯಾಕಂದ್ರೆ ಹಿಟ್ಲರ್ನಂತಹ ಕ್ರೂರಿ ಜನ, ದೊಡ್ಡ ದೊಡ್ಡ ಕಂಪ್ನಿಗಳು, ಪಾಲಿಟಿಷಿಯನ್ಸ್, ಸೇಲ್ಸ್ ಮೆನ್ಸ್ ಮತ್ತೆ ನಿಮ್ಮ ಅಕ್ಕಪಕ್ಕ ಇರುವಂತಹ ಜನ ಡಾರ್ಕ್ ಸೈಕಾಲಜಿಯನ್ನ ಹಲವು ವರ್ಷಗಳಿಂದ ಉಪಯೋಗ ಮಾಡ್ತಾ ಇದ್ದಾರೆ, ಕೇವಲ ಅವರ ಉಪಯೋಗಕ್ಕಾಗಿ. ಆದರೆ ನೀವು ಡಾರ್ಕ್ ಸೈಕಾಲಜಿಯನ್ನ ಕಲಿತಾ ಇರೋದು ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡಲು ಅಲ್ಲ, ಆದರೆ ನೀವು ಕಲಿತಾ ಇರೋದು ಬೇರೆಯವರ ದಬ್ಬಾಳಿಕೆಗೆ ಒಳಗಾಗಬಾರ್ದು ಎಂದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಾರ್ಕ್ ಸೈಕಾಲಜಿಗೆ ಸಂಬಂಧಪಟ್ಟ 8 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಕ್ರಿಯೇಟ್ ಎ ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ. ಈ ಸೈಕಾಲಜಿ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂದ್ರೆ ಜನ ಇದರಲ್ಲಿ ಎಲ್ಲವನ್ನೂ ಕಳ್ಕೊಂಡ್ರು ಖುಷಿಯಾಗಿ ಇರ್ತಾರೆ, ಆದರೆ ಅವರಿಗೆ ಸಮಯ ಕಳೆದು ಹೋದ ಮೇಲೆ ಅರ್ಥ ಆಗುತ್ತೆ ನಾನು ಮೋಸ ಹೋದೆ ಅಂತ. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ಫಾರ್ ಎಕ್ಸಾಂಪಲ್, ನೀವು ಸಿಟಿನಲ್ಲಿ ಒಂದು ಫ್ಲಾಟ್ ಕೊಂಡ್ಕೋಬೇಕು ಅಂತೀರಾ. ಆಗ ನೀವು ಬ್ರೋಕರ್ ಬಳಿ ಹೋಗ್ತೀರಾ ಅನ್ಕೊಳ್ಳಿ. ಆಗ ಆ ಬ್ರೋಕರ್ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಫ್ಲಾಟ್ ತೋರಿಸೋದು ಪ್ರಾರಂಭ ಮಾಡ್ತಾನೆ. ಇಲ್ಲಿಂದಾನೇ ಪ್ರಾರಂಭ ಆಗುತ್ತೆ ಡಾರ್ಕ್ ಸೈಕಾಲಜಿಯ ಆಟ. ಅಂದ್ರೆ ಆ ಬ್ರೋಕರ್ ಮೊದಲಿಗೆ ನಿಮ್ಮ ಬಜೆಟ್ ಎಷ್ಟು ಅಂತ ಕೇಳ್ತಾನೆ. ನೀವು 10 ಲಕ್ಷ ಅಂತೀರಾ. ಆಗ ಆ ಬ್ರೋಕರ್ ಮೊದಲೇ ಅರ್ಥ ಮಾಡ್ಕೋತಾನೆ ಫ್ಲಾಟ್ ನಂಬರ್ ಎ ನಿಮಗೆ ಮಾರಾಟ ಮಾಡಬೇಕು ಅಂತಾನೆ. ಯಾಕಂದ್ರೆ ಇದರಿಂದ ಅವನಿಗೆ ತುಂಬಾ ದೊಡ್ಡ ಅಮೌಂಟ್ ಉಳಿತಾಯ ಆಗ್ತಾ ಇರುತ್ತೆ. ಅದಕ್ಕಾಗಿ ಮೊದಲಿಗೆ ಆತ ನಿಮ್ಮನ್ನ ಫ್ಲಾಟ್ ನಂಬರ್ ಎ ತೋರಿಸೋದಿಲ್ಲ, ಬದಲಾಗಿ ಫ್ಲಾಟ್ ನಂಬರ್ ಬಿ ತೋರಿಸ್ತಾನೆ. ಅದರ ಬೆಲೆ ಕೂಡ 10 ಲಕ್ಷ ಇರುತ್ತೆ, ಆದರೆ ಅದು ಸಿಟಿಯಿಂದ ತುಂಬಾ ದೂರ ಇರುತ್ತೆ, ಮತ್ತೆ ಅಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯದ ಕೊರತೆ ಇರುತ್ತೆ. ಇದನ್ನ ಕಂಡು ನೀವು ಅದನ್ನ ರಿಜೆಕ್ಟ್ ಮಾಡ್ತೀರಾ. ಮತ್ತೆ ಆ ಬ್ರೋಕರ್ ಫ್ಲಾಟ್ ನಂಬರ್ ಸಿ ತೋರಿಸ್ತಾನೆ. ಅದು ಸಿಟಿ ಒಳಗೆ ಇರುತ್ತೆ, ಆದರೆ ಅದರ ಬೆಲೆ ತುಂಬಾ ಜಾಸ್ತಿ ಇರುತ್ತೆ. ಇಂತಹ ಪರಿಸ್ಥಿತಿಯನ್ನ ಕಂಡು ನಿಮ್ಮ ವಿಲ್ ಪವರ್ ಮತ್ತೆ ಮೋಟಿವೇಶನ್ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಅನಿಸ್ತಾ ಇರುತ್ತೆ ನಮ್ಮ ಬಜೆಟ್ಗೆ ತಕ್ಕಂತೆ ಸಿಟಿ ಒಳಗೆ ಫ್ಲಾಟ್ ಸಿಗೋದು ಇಂಪಾಸಿಬಲ್ ಅನಿಸುತ್ತೆ ಅಂತ ಅನ್ಕೋತೀರಾ. ಯಾಕಂದ್ರೆ ಆತ ಬೇಕು ಅಂತಲೇ ಈ ತರ ಮಾಡ್ತಾ ಇರ್ತಾನೆ. ನಂತರ ಆತ ಸ್ವಲ್ಪ ದಿನ ಬಿಟ್ಟು ಫ್ಲಾಟ್ ನಂಬರ್ ಎ ತೋರಿಸ್ತಾನೆ. ಈಗ ನೀವು ಈ ಫ್ಲಾಟ್ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತೀರಾ. ಸಾಮಾನ್ಯವಾಗಿ ಕಾಣುವಂತ ಫ್ಲಾಟ್ ಅನ್ನ ನೀವು ಖರೀದಿ ಮಾಡಬೇಕು ಅನ್ಕೋತೀರಾ. ಆದ್ರೆ ಬ್ರೋಕರ್ ಅದರ ಬೆಲೆ 13 ಲಕ್ಷ ಅಂತಾನೆ. ಆದ್ರೆ ನೀವು ಅದನ್ನ 12 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಾ. ಆತ ಮೊದಲೇ ನಿಮ್ಗೆ ಫ್ಲಾಟ್ ನಂಬರ್ ಎ ತೋರಿಸಿದ್ರೆ ನೀವು ಬಾರ್ಗೇನಿಂಗ್ ಮಾಡ್ತಾ ಇದ್ರಿ, ಇಲ್ಲ ಇದಕ್ಕಿಂತಲೂ ಒಳ್ಳೆಯ ಫ್ಲಾಟ್ ಸಿಗಬಹುದು ಅನ್ನೋ ನಂಬಿಕೆ ನಿಮ್ಗೆ ಇರ್ತಾ ಇತ್ತು. ಆದ್ರೆ ಆತ ಸ್ಮಾರ್ಟ್ಲಿ ಬೇರೆ ಬೇರೆ ಆಪ್ಷನ್ ಗಳನ್ನ ಮೊದಲೇ ನಿಮ್ಗೆ ತೋರಿಸಿ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ದ, ಆದರೆ ನಿಮ್ಗೆ ಅರ್ಥನೇ ಆಗಲಿಲ್ಲ. ಇದೇ ತರ ಜನ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾರೆ, ಅಂತವರಿಂದ ಕೇರ್ಫುಲಿ ಆಗಿರಿ. ಪಾಯಿಂಟ್ ನಂಬರ್ 2, ಲವ್ ಬಾಂಬಿಂಗ್. ಈ ಟ್ರಿಕ್ ಅನ್ನ ಜಾಸ್ತಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ನಲ್ಲಿ ಉಪಯೋಗ ಮಾಡ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಜಾಸ್ತಿ ಪ್ರೀತಿ ವಾತ್ಸಲ್ಯ ತೋರಿಸ್ತಾನೆ. ತಮ್ಮ ಮಾತುಗಳಿಂದ, ಆಕ್ಷನ್ ಗಳಿಂದ, ಗಿಫ್ಟ್ ಗಳಿಂದ ಅಥವಾ ಸರ್ಪ್ರೈಸ್ ಗಳಿಂದ ಎದುರಿನ ವ್ಯಕ್ತಿ ಮೇಲೆ ಲವ್ ಬಾಂಬಿಂಗ್ ಮಾಡ್ತಾ ಇರ್ತಾನೆ. ಇಷ್ಟೊಂದು ಪ್ರೀತಿ ವಾತ್ಸಲ್ಯ ತೋರಿಸ್ತಾನೆ ಅಂದ್ರೆ ಎದುರಿನ ವ್ಯಕ್ತಿ ಮೇಲೆ ಅವನಿಗೆ ಪ್ರೀತಿ ಹುಟ್ಟೋದು ಪ್ರಾರಂಭ ಆಗುತ್ತೆ. ಯಾವಾಗ ಅವನಿಗೆ ಅರ್ಥ ಆಗುತ್ತೆ ಆ ವ್ಯಕ್ತಿ ಪೂರ್ತಿ ನನ್ನ ಕಂಟ್ರೋಲ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ, ಆಗ ಆತ ಲವ್ ಬಾಂಬಿಂಗ್ ಕಡಿಮೆ ಮಾಡಲು ಪ್ರಾರಂಭ ಮಾಡ್ತಾನೆ. ಇದರಿಂದ ಮೊದಲನೇ ವ್ಯಕ್ತಿಗೆ ನೋವು ಆಗ್ತಾ ಇರುತ್ತೆ. ಆಗ ಆತ ಯೋಚನೆ ಮಾಡ್ತಾ ಇರ್ತಾನೆ, ಈತ ಮೊದಲಿನ ತರ ಪ್ರೀತಿ ವಾತ್ಸಲ್ಯ ಯಾಕೆ ತೋರಿಸ್ತಾ ಇಲ್ಲ, ಯಾಕೆ ನನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇರುತ್ತೆ. ಆಗ ಅವನಲ್ಲಿ ಒಂದು ಸೆನ್ಸ್ ಆಫ್ ರಿಜೆಕ್ಷನ್ ನಿರ್ಮಾಣ ಆಗುತ್ತೆ. ಆಗ ಅದೇ ವ್ಯಕ್ತಿ ಲವ್ ಬಾಂಬಿಂಗ್ ಮಾಡ್ತಾ ಇರುವ ವ್ಯಕ್ತಿಯ ಎಲ್ಲ ಅನ್ಎಥಿಕಲ್ ಮಾತುಗಳನ್ನ ಕೇಳಲು ರೆಡಿ ಆಗ್ತಾನೆ. ಮತ್ತೆ ಆತ ಕೂಡ ಮ್ಯಾನಿಪುಲೇಷನ್ ಗೆ ಒಳಗಾಗ್ತಾನೆ. ಅದಕ್ಕೆ ಯಾರೇ ನಿಮ್ಮನ್ನ ಸ್ವೀಟ್ ಆಗಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದರ ಹಿಂದೆ ಏನೋ ಒಂದು ಕಾರಣ ಇದೆ ಅಂತ ತಿಳ್ಕೊಳ್ಳಿ. ಪಾಯಿಂಟ್ ನಂಬರ್ 3, ಸೋಷಿಯಲ್ ಪ್ರೂಫಿಂಗ್. ಡಾಕ್ಟರ್ ರಾಬರ್ಟ್ ಬಿ ಯಾರ್ಡ್ನಿ ಹೇಳ್ತಾರೆ, ಯಾವಾಗ ನಾವು ಕನ್ಫ್ಯೂಸ್ ಆಗ್ತೀವಿ ಆಗ ನಾವು ಆಟೋಮೆಟಿಕ್ಲಿ ನಮ್ಮ ಅಕ್ಕಪಕ್ಕ ಇರುವಂತಹ ಫ್ರೆಂಡ್ಸ್, ಸೆಲೆಬ್ರಿಟಿ, ಇನ್ಫ್ಲೂಯೆನ್ಸರ್ ಗಳನ್ನ ನೋಡಿ ಆಯ್ಕೆ ಮಾಡ್ತೀವಿ ಏನ್ ಮಾಡೋದು ಸರಿ ಅಂತ. ಸೋಷಿಯಲ್ ಪ್ರೂಫ್ ಇದೊಂದು ತುಂಬಾ ಕಾಮನ್ ಸೈಕಾಲಜಿಕಲ್ ಟ್ರಿಕ್ ಆಗಿದೆ. ಇಲ್ಲಿ ನೀವು ನಿಮ್ಮ ಅಕ್ಕಪಕ್ಕ ಇರುವಂತಹ ಜನ ಏನ್ ಮಾಡ್ತಾ ಇದ್ದಾರೆ ನೀವು ಕೂಡ ಅದನ್ನೇ ಮಾಡಲು ಪ್ರಾರಂಭ ಮಾಡ್ತೀರಾ. ಆದರೆ ಇದನ್ನ ಡಾರ್ಕ್ ಮಾಡುವ ವಿಷಯ ಯಾವುದು ಗೊತ್ತಾ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೂವಿಯ ಪಾಸಿಟಿವ್ ರಿವ್ಯೂ ಅನ್ನ ನೋಡಿ ಅದನ್ನೇ ನೋಡಲು ಹೋಗ್ತೀವಿ, ಆದರೆ ಆ ಮೂವಿ ಹೇಳಿಕೊಳ್ಳುವಷ್ಟು ಸರಿಯಾಗಿ ಇರೋದಿಲ್ಲ. ಅಥವಾ ನಿಮ್ಮ ಒಬ್ಬ ಫ್ರೆಂಡ್ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡ್ರೆ ನೀವು ಕೂಡ ಅಲ್ಲೇ ಓದ್ಬೇಕು ಅನ್ಕೋತೀರಾ. ಅದೇ ತರ ಒಬ್ಬ ವ್ಯಕ್ತಿ ನಿಮ್ಮನ್ನ ಸರಿ ಅನಿಸೋದಿಲ್ಲ, ಆದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಆ ವ್ಯಕ್ತಿ ಇಷ್ಟ ಆಗ್ತಾನೆ. ಆಗ ನೀವು ಕೂಡ ನಿಮ್ಮ ಪರ್ಸೆಪ್ಷನ್ ಚೇಂಜ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೀರಾ. ಇಲ್ಲ ನಿಮ್ಮ ಪರ್ಸೆಪ್ಷನ್
ಚೇಂಜ್ ಮಾಡುವ ಪ್ರಯತ್ನ ಮಾಡಲಾಗುತ್ತೆ ಮತ್ತೆ ನಿಮಗೆ ಇದು ಅರ್ಥನೇ ಆಗೋದಿಲ್ಲ. ಪಾಯಿಂಟ್ ನಂಬರ್ 4, ಸೈಲೆಂಟ್ ಟ್ರೀಟ್ಮೆಂಟ್. ಇದು ಕೂಡ ಡಾರ್ಕ್ ಸೈಕಾಲಜಿಕಲ್ ಟ್ರಿಕ್ ಆಗಿದೆ ಮತ್ತೆ ಇದು ಪೂರ್ತಿ ಒಂದೇ ವಾಕ್ಯದ ಮೇಲೆ ಡಿಪೆಂಡ್ ಆಗಿದೆ. ಸೈಲೆನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಎದುರಿನ ವ್ಯಕ್ತಿಯನ್ನ ಸೋಲಿಸಲು, ಇಲ್ಲ ಅವನ ಮನದಲ್ಲಿದ್ದ ಮಾತು ತಿಳಿದುಕೊಳ್ಳಲು, ಇಲ್ಲ ಅವನಿಂದ ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಅವನಿಗೆ ಬಾಯಿಗೆ ಬಂದಿರೋದು ಮಾತಾಡಿ ಅಥವಾ ಕೆಲವೊಂದಷ್ಟು ಡ್ರಾಮಾ ಮಾಡೋದ್ರಿಂದ ಅಷ್ಟು ಬೇಗ ರಿಸಲ್ಟ್ ಸಿಗೋದಿಲ್ಲ ಸೈಲೆನ್ಸ್ ಆಗಿದ್ದಾಗ ಸಿಗುವಷ್ಟು. ಯಾಕಂದ್ರೆ ನೀವು ಸೈಲೆಂಟ್ ಆಗಿದ್ದಾಗ ಎದುರಿನ ವ್ಯಕ್ತಿಯ ಮೈಂಡ್ ನಲ್ಲಿ ಮಲ್ಟಿಪಲ್ ಇಮೋಷನ್ಸ್ ಗಳ ನಿರ್ಮಾಣ ಆಗುತ್ತೆ. ಆತ ಕನ್ಫ್ಯೂಸ್ ಆಗ್ತಾನೆ, ಅವನಿಗೆ ಸೆಲ್ಫ್ ಡೌಟ್ ಬರೋದು ಪ್ರಾರಂಭ ಆಗುತ್ತೆ, ಕೋಪ ಬರೋದು ಪ್ರಾರಂಭ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ರಿಲೇಶನ್ಶಿಪ್ ನಲ್ಲಿ ಬಳಸುವುದು ತುಂಬಾ ಡೇಂಜರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಆತ್ಮೀಯ ಸ್ನೇಹಿತ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೋ ಒಂದು ತಪ್ಪು ಮಾಡ್ತಾ ಇದಾರೆ ಅನ್ಕೊಳ್ಳಿ. ನೀವು ಪದೇ ಪದೇ ಹೇಳಿದ್ರು ಅವರು ತಪ್ಪು ಮಾಡ್ತಾನೆ ಇದ್ರೆ ನೀವು ಅವರನ್ನ ಏನು ಹೇಳ್ಬೇಡಿ, ತಕ್ಷಣ ಸೈಲೆಂಟ್ ಆಗಿ ಅವರನ್ನ ಕನ್ಫ್ಯೂಸ್ ಆಗಲು ಬಿಡಿ. ನೀವು ಈ ತರ ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಗೊಂದಲ ಅವರಲ್ಲಿ ಕಾಡ್ತಾ ಇರುತ್ತೆ. ನಿಮ್ಮ ಈ ಸೈಲೆಂಟ್ ಟ್ರೀಟ್ಮೆಂಟ್ ನಿಂದ ಅವರಿಗೆ ಕೋಪ ಬರೋದು ಪ್ರಾರಂಭ ಆಗುತ್ತೆ ಮತ್ತೆ ನೀವು ಹೇಗೆ ಅನ್ಕೋತೀರಾ ಹಾಗೆ ಅವರು ರಿಯಾಕ್ಟ್ ಮಾಡ್ತಾರೆ. ಈ ಟ್ರಿಕ್ ತುಂಬಾ ಡೇಂಜರಸ್ ಆಗಿರುತ್ತೆ. ಯಾಕಂದ್ರೆ ಈ ಟ್ರಿಕ್ ನಿಂದ ಎದುರಿನ ವ್ಯಕ್ತಿ ಸೈಕಾಲಜಿಕಲ್ ಟಾರ್ಚರ್ ಅನುಭವಿಸ್ತಾ ಇರ್ತಾನೆ. ಪಾಯಿಂಟ್ ನಂಬರ್ 5, ಗಿಲ್ಟ್ ಟ್ರಿಪ್. ಈ ಟ್ರಿಕ್ ನಲ್ಲಿ ಎದುರಿನ ವ್ಯಕ್ತಿ ನಿಮ್ಮ ಹಳೆಯ ತಪ್ಪುಗಳನ್ನ ಅಥವಾ ಮಿಸ್ಟೇಕ್ ಗಳನ್ನ ಪದೇ ಪದೇ ನೆನಪಿಸಿ ನಿಮ್ಮನ್ನ ಗಿಲ್ಟ್ ನಲ್ಲಿ ಹಾಕ್ತಾನೆ. ಈ ಟ್ರಿಕ್ ನಿಂದ ನಿಮ್ಮನ್ನ ಒಂದು ವಲ್ಬರಲ್ ಸ್ಟೇಟ್ ನಲ್ಲಿ ತಂದು ನಿಲ್ಲಿಸ್ತಾನೆ ಮತ್ತೆ ಎದುರಿನ ವ್ಯಕ್ತಿ ಹೇಗೆ ಹೇಳ್ತಾನೆ ನೀವು ಹಾಗೆ ವರ್ತನೆ ಮಾಡಲು ಪ್ರಾರಂಭ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಪಾರ್ಟ್ನರ್ ಆಚೆ ಕಡೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ, ಆದ್ರೆ ನಿಮ್ಗೆ ಅಲ್ಲಿ ಹೋಗಲು ಇಷ್ಟ ಇರೋದಿಲ್ಲ. ಆಗ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅಲ್ಲಿ ಹೋಗಲು ಕನ್ವಿನ್ಸ್ ಮಾಡೋ ಬದಲು ಈ ತರ ಹೇಳ್ತಾರೆ, ನೀ ಯಾವಾಗಲೂ ನನ್ನ ಜೊತೆ ಎಲ್ಲೂ ಹೋಗೋದಿಲ್ಲ, ಲಾಸ್ಟ್ ಟೈಮ್ ಕೂಡ ನಾವು ಎಲ್ಲೂ ಹೋಗಲಿಲ್ಲ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನಾ ಅಂದ್ರೆ ನಿನಗೆ ಇಷ್ಟನೇ ಇಲ್ಲ, ನನ್ನ ಸಣ್ಣ ಪುಟ್ಟ ಆಸೆಗಳನ್ನು ನೀನು ನೆರವೇರಿಸೋದಿಲ್ಲ. ಈ ತರದ ಮಾತುಗಳನ್ನ ಮಾತಾಡಿ ನಿಮ್ಮನ್ನ ಗಿಲ್ಟಿ ಫೀಲ್ ಮಾಡಿಸ್ತಾರೆ. ಆಗ ನೀವು ನಿಮ್ಮ ಇಷ್ಟದಂತೆ ಇರೋ ಬದಲು ಗಿಲ್ಟಿಗೆ ಒಳಗಾಗಿ ಅವರ ಮಾತುಗಳನ್ನೇ ಕೇಳ್ತಾ ಇರ್ತೀರಾ. ಪಾಯಿಂಟ್ ನಂಬರ್ 6, ಫೋರ್ಸ್ ಟೀಮಿಂಗ್. ಇದೊಂದು ಮ್ಯಾನಿಪುಲೇಷನ್ ನ ಇಂತಹ ಟೆಕ್ನಿಕ್ ಆಗಿದೆ ಅಂದ್ರೆ ನಿಮ್ಮ ಜೊತೆ ಇರುವ ವ್ಯಕ್ತಿ ನಿಮ್ಮನ್ನು ಅವನ ಜೊತೆ ಇರಲು ಫೋರ್ಸ್ ಮಾಡ್ತಾನೆ, ಆದ್ರೂ ನಿಮಗೆ ಗೊತ್ತೇ ಆಗೋದಿಲ್ಲ. ಇದನ್ನ ನೀವು ಜಾಸ್ತಿ ಪ್ರೊಫೆಷನಲ್ ಲೈಫ್ ನಲ್ಲಿ ನೋಡಿರಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಸ್ ಬಂದು ಹೇಳ್ತಾನೆ ಈ ಕಂಪ್ನಿ ಲಾಸ್ ನಲ್ಲಿ ನಡೀತಾ ಇದೆ, ಅದಕ್ಕೆ ಕಂಪ್ನಿಗೆ ನಿಮ್ಮ ಅವಶ್ಯಕತೆ ಇದೆ ಅಂತಾನೆ. ಆಗ ನೀವು ಹೌದು ಅಂತೀರಾ. ಆಗ ನಿಮ್ಮ ಬಾಸ್ ಹೇಳ್ತಾನೆ ಈ ಲಾಸ್ ನಿಂದ ಆಚೆ ಬರಲು ನಾವು ಸಂಡೇ ಕೂಡ ಕೆಲಸ ಮಾಡೋಣ, ರಜೆ ತಗೊಳ್ಳೋದು ಬೇಡ ಅಂತಾನೆ. ಈ ಒಂದೇ ಮಾತಿನಿಂದ ನೀವು ಫೋರ್ಸ್ ಟೀಮಿಂಗ್ ಗೆ ಒಳಗಾಗ್ತೀರಾ. ಈ ಟ್ರಿಕ್ ನಿಮ್ಮ ಮೇಲೆ ನಿಮ್ಮ ಫ್ರೆಂಡ್, ಪಾರ್ಟ್ನರ್, ಕೊಲೀಗ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇಲ್ಲಿ ಅವರು ತಮ್ಮ ಸಮಸ್ಯೆಯನ್ನ ಈ ತರ ತೋರಿಸ್ತಾರೆ ಅಂದ್ರೆ ಅದು ಕೇವಲ ಅವರ ಸಮಸ್ಯೆ ಅಲ್ಲ, ಬದಲಾಗಿ ನಿಮ್ಮ ಸಮಸ್ಯೆಯೂ ಆಗಿದೆ ಅನ್ನೋ ತರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಇಂತಹ ಜನರಿಂದ ಸ್ವಲ್ಪ ಕೇರ್ಫುಲಿ ಆಗಿರಿ. ಪಾಯಿಂಟ್ ನಂಬರ್ 7, ಚಾಯ್ಸ್ ರಿಡಕ್ಷನ್. ಇದೊಂದು ಇಂತಹ ಟ್ರಿಕ್ ಆಗಿದೆ ಅಂದ್ರೆ ಬೇರೆಯವರ ಡಿಸಿಷನ್ ಗಳನ್ನ ನಿಮ್ಮ ದಾರಿ ಮೇಲೆ ತಗೊಂಡು ಬರಬಹುದು. ಯಾಕಂದ್ರೆ ಜನರನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಅವರಿಂದ ಕೆಲಸ ಮಾಡಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗಿರುತ್ತೆ. ಆದರೆ ನೀವು ಅವರ ಆಯ್ಕೆಗಳಿಗೆ ನಿರ್ಬಂಧ ಹೇರಿದ್ರೆ ಅವರ ಡಿಸಿಷನ್ ಮೇಕಿಂಗ್ ಪವರ್ ಲಿಮಿಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅನ್ಕೋತೀರಾ ಸಂಜೆ ನಿಮ್ಮ ತಮ್ಮ ಅಥವಾ ತಂಗಿ ಸ್ಟಡಿ ಮಾಡ್ತಾ ಕೂತ್ಕೋಬೇಕು ಅನ್ಕೋತೀರಾ, ಆದರೆ ಅವರನ್ನ ನೀವು ಡೈರೆಕ್ಟ್ಲಿ ಸ್ಟಡಿ ಮಾಡು ಅಂದ್ರೆ ಅವರು ನಿಮ್ಮ ಮಾತನ್ನ ಕೇಳೋದಿಲ್ಲ, ಅವರಿಗೆ ನಿಮ್ಮ ಮಾತು ಸರಿ ಅನಿಸೋದಿಲ್ಲ. ಆದ್ರೆ ನೀವು ಅವರನ್ನ ಅಂಗಡಿಗೆ ಹೋಗಿ ಬಾ, ಇಲ್ಲ ಮನೆಯ ಎಲ್ಲ ಕೆಲಸ ಮಾಡು ಅಂದ್ರೆ ಆತ ಸ್ಟಡಿ ಮಾಡಲು ಕೂತ್ಕೋತಾನೆ. ಇದೇ ತರ ಜನ ನಿಮ್ಮ ಚಾಯ್ಸ್ ಗಳನ್ನ ರಿಸ್ಟ್ರಿಕ್ಟ್ ಮಾಡಿ ನಿಮ್ಮಿಂದ ಕೆಲಸ ಮಾಡಿಸಿಕೊಳ್ತಾರೆ. ಪಾಯಿಂಟ್ ನಂಬರ್ 8, ಆಂಪ್ಲಿಫೈಯಿಂಗ್ ಪ್ರಾಬ್ಲಮ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಣ್ಣ ಪುಟ್ಟ ಮಾತನ್ನ ದೊಡ್ಡದಾಗಿ ಮಾಡೋದು. ಇದನ್ನ ಥರ್ಡ್ ಪರ್ಸನ್ ದೃಷ್ಟಿಯಿಂದ ನೋಡಿದಾಗ ಇದು ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಟ್ರಾಫಿಕ್ ನಲ್ಲಿ ಹೋಗುವಾಗ ಒಂದು ಕಾರ್ಗೆ ಚಿಕ್ಕ ಸ್ಕ್ರಾಚ್ ಆಗಿರುತ್ತೆ, ಇದರಿಂದ 2 ಜನ ಜಗಳ ಮಾಡ್ತಾ ಇರ್ತಾರೆ. ಆಗ ನಿಮ್ಗೆ ಅನ್ಸುತ್ತೆ ಒಂದು ಚಿಕ್ಕ ಸ್ಕ್ರಾಚ್ ಗಾಗಿ ಜಗಳ ಮಾಡ್ತಾ ಇದಾರೆ ಅನ್ಸುತ್ತೆ. ಆದ್ರೆ ಇದೇ ಇನ್ಸಿಡೆಂಟ್ ನಿಮ್ಮ ಜೊತೆ ಆದ್ರೆ ಫಿಯರ್, ಅರ್ಜೆನ್ಸಿ, ಪ್ರೆಷರ್ ಫೀಲ್ ಆಗುತ್ತೆ ಮತ್ತೆ ನಿಮ್ಮನ್ನ ಒಂದು ವಲ್ನರೇಬಲ್ ಸ್ಟೇಟ್ ನಲ್ಲಿ ತಗೊಂಡು ಹೋಗುತ್ತೆ. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ, ನಿಮಗೆ ನಿಮ್ಮ ಪಾರ್ಟ್ನರ್ ಅನ್ನ ಮೀಟ್ ಮಾಡಲು ಸಂಜೆ 5 ಗಂಟೆಗೆ ಹೋಗೋದಿದೆ, ಆದ್ರೆ ನೀವು ಅಲ್ಲಿ 30 ನಿಮಿಷ ಲೇಟ್ ಆಗಿ ಹೋಗ್ತೀರಾ. ನಿಮಗೆ ಅನಿಸುತ್ತೆ 30 ನಿಮಿಷ ಲೇಟ್ ಆದ್ರೆ ಏನೂ ಆಗೋದಿಲ್ಲ, ಇದೊಂದು ಚಿಕ್ಕ ವಿಷಯ ಅನ್ಕೋತೀರಾ. ಆದ್ರೆ ನಿಮ್ಮ ಪಾರ್ಟ್ನರ್ ಹೇಳ್ತಾರೆ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ, ನಿನಗೆ ಟೈಮ್ ನ ಇಂಪಾರ್ಟೆನ್ಸ್ ಗೊತ್ತೇ ಇಲ್ಲ, ನಿನಗಾಗಿ ಬಿಸಿಲಿನಲ್ಲಿ ಕಾಯ್ತಾ ಕೂತಿದ್ದೀನಿ, ನಿನಗೆ ಸ್ವಲ್ಪನೂ ನನ್ನ ಮೇಲೆ ಕರುಣೆನೇ ಇಲ್ಲ, ಹಸಿವಿನಿಂದ ಸಾಯ್ತಾ ಇದ್ದೀನಿ, ನಿನಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅಂತಾರೆ. ಈ ಎಲ್ಲಾ ಮಾತುಗಳನ್ನು ಕೇಳಿ ನೀವು ವಲ್ನರೇಬಲ್ ಆಗ್ತೀರಾ. ಮುಂದೆ ಆಗುವ ನಷ್ಟವನ್ನು ಸುಧಾರಿಸಿಕೊಳ್ಳಲು ಅಥವಾ ಇದರಿಂದ ಆಗುವ ಪರಿಣಾಮ ಏನ್ ಗೊತ್ತಾ? ನೀವು ಮುಂದೆ ನಿಮ್ಮ ಪಾರ್ಟ್ನರ್ ಹೇಳಿರುವ ಮಾತುಗಳನ್ನ ತಪ್ಪದೇ ಕೇಳ್ತೀರಾ ಮತ್ತೆ ಪೂರ್ತಿ ದಿನ ಅವರ ಜೊತೆಗೆ ಕಾಲ ಕಳಿತೀರಾ ಮತ್ತೆ ಮುಂದೆ ಯಾವತ್ತೂ ಲೇಟ್ ಮಾಡಿ ಹೋಗೋದಿಲ್ಲ ಅಲ್ವಾ? ಈ ಎಲ್ಲವನ್ನು ಯಾರೆಲ್ಲ ಫೇಸ್ ಮಾಡಿದಿರಾ ಕಮೆಂಟ್ ಮಾಡಿ ತಿಳಿಸಿ. ಲಾಸ್ಟ್ ಟೈಮ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕೇಳಿದ್ದೆ, ಸ್ವಲ್ಪ ಜನ ಮಾತ್ರ ಕಮೆಂಟ್ಸ್ ಮಾಡಿದ್ರಿ. ಅವುಗಳ ಮೇಲೂ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.